ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೇ ನೋಡ್ರಿ. ನಮ್ಮ ಬೆಳ್ಳಿ ತೋರಿಸ್ಬೇಕು. ಬಾಯಿಲ್ ಬೆಳ್ಳಿ ನೋಡೋದಲ್ಲ, ಬಾಯಿಲ್ ನಮ್ಮ ಬೆಳ್ಳಿಗೆ ನೋವೆಲ್ಲ ಕಡಿಮೆ ಆಗೈತಿ. ಕಾಣಿಸ್ತೈತಿ ನೋಡಿ ನಿಮ್ಗೆ. ಇಲ್ಲಿ ನೋಡ ಅಲ್ಲಂತದ. ನಾನು ರೊಟ್ಟಿ ಮಾಡೋದ ತೋರಿಸಿ ನಿಮ್ಗೆ ಹೆಂಗೆ ಅಂತೇಳಿ ನೀವು ನೋಡ್ಕೊಂಬರ್ರಿ. ರೊಟ್ಟಿ ಮಾಡೋಕೆ ಬರದೇ ಇರೋರಿಗೆ ಸಹಿತ ರೊಟ್ಟಿ ಬರ್ತೈತಿ. ಆದರೆ ಫಸ್ಟ್ನಾಗ ಏನು ಗೊತ್ತಾ, ಒಂದು ಸಲ 2 ಸಲ ಯಾರಿಗೂ ಅಷ್ಟು ಸಲೀಸಾಗಿ ರೊಟ್ಟಿ ಬರೋಂಗಿಲ್ಲ. ರೂಢಿ ಆದಂಗೆ ಬರ್ತೈತಿ. ಮಾಡಬೇಕಾದ್ರೆ ತೆಳಗಂದ್ರೂ ಮಾಡಕ್ಕೆ ಹೋಗ್ಬೇಡಿ, ದಪ್ಪನ ಮಾಡಿ. ಸ್ವಲ್ಪ ದಪ್ಪ ಮಾಡ್ದಂಗೆ ಅದು ಹೆಂಗೆ ರೂಢಿ ಆಕೈತಿ ನೋಡಿ, ಹಂಗೆ ತೆಳಗ ಮಾಡಕ್ಕೆ ಬರ್ತೈತಿ. ಇನಿಚ್ ನೋಡಿ, ಇನಿಚ್ ಎಷ್ಟು ಒದ್ರಾಕತೈತಿ. ನಿಮ್ಗೆ ಇಂಚಿ ಸೌಂಡ್ ಕೇಳಿಸ್ಬೋದು. ನಾನು ಈಗ ಅದು ಇನಿಚಿದ ಹಾಕ್ತೇನೆ, ಒಂದು ಸಣ್ಣ ಕ್ಲಿಪ್ ಐತೆ, ಅದನ್ನು ಹಾಕ್ತೀನಿ, ನೀವು ನೋಡ್ಕೊಂಬರ್ರಿ. ಅದ್ರ ಜೊತೆಗೆ ರೊಟ್ಟಿ ಮಾಡೋದನ್ನ ನೋಡ್ಕೊಂಬರ್ರಿ. ಟೈಮ್ ಈಗ 9 ಗಂಟೆಗಿನೂ 5 ನಿಮಿಷ ಕಡಿಮೆ ಐತಿ. ಅದ್ರ ಬಿಸಿಲು ತೋರಿಸ್ತೀನಿ ನೋಡಿ. ನಾನು ಅಲ್ಲಿ ಬಿಸಿಲು ಅಲ್ಲಿ ಹಿಂದ್ಗಡೆ ಕಾಣಿಸ್ತೈತಿ ನೋಡಿ. ಎಷ್ಟು ಬಿಸಿಲು ಐತಂದ್ರೆ ಮಧ್ಯಾಹ್ನ ಆಗೈತೇನೋ ಅನ್ಬೇಕು, ಅಷ್ಟು ಬಿಸಿಲು ಐತಿ. ನಿಮ್ಗೆ ಬ್ಯಾಸ್ಗೆ ತೋರಿಸ್ತೇನೆ ನಾನು ನಮ್ಮ ಕಡೆ ಎಷ್ಟು ಬಿಸಿಲು ಇರ್ತೈತೆ ಅಂತೇಳಿ. ಭಾಳ ಅಂದ್ರೆ ಭಾಳ ಬಿಸಿಲು ಇರ್ತೈತಿ. ಚಂದ ನೋಡಿ ಎಷ್ಟು ಹಳೆ ಹರ್ದ ದೇವ್ರಿಗೆ ಏರ್ಸಿರ್ತೇನೆ ನಾನು. ಆದ್ರೆ ಮತ್ತು ಭಾಳ ಹಳೆ, ಮತ್ತು ಡೈರಿಯದವನು ಹಳೆ ಕಾಣಿಸಂಗಿಲ್ಲ ಏನೋ ಇದ್ರೊಳಗೆ. ಕಸ ನೋಡಿ, ಕಸ ಎಷ್ಟಾಗೈತೆ, ಕಸ ಒಂದು ಕೇಳಬೇಕು. ಎಲ್ಲೋ ಅದು ಎಲ್ಲ ಹೋಗ್ತದೆ. ನಾನು ಬಂದಿದ್ದು ನೋಡಿ ಇನಿಚಿ. ಈಗ ನೀವು ನೋಡ್ಕೊಂಬರ್ರಿ ರೊಟ್ಟಿ ಮಾಡೋದು ಹೆಂಗೆ ಅಂಥೇಳಿ. ನಾನೀಗ ಇಲ್ಲೇ ರೊಟ್ಟಿ ಮಾಡೋಕೆ ಹಿಟ್ಟಿನ ನೀರು ಇಟ್ಕೊಳಕತ್ತೀನಿ ನೋಡಿ. ನೀರು ಕಾಸ್ಕೋಬೇಕಲ್ಲ ನಾವು ರೊಟ್ಟಿ ಮಾಡ್ಬೇಕಾದ್ರೆ. ನಾನು ಅದ್ರೊಳಗೆ 1 ಕಪ್ನಷ್ಟು ನೀರು ಹಾಕ್ಕೊಂಡೇನಿ. ಈಗ ನೀರು ಕುದಿ ಬರಾಕತ್ತ ನೋಡ್ರವ. ನೀರು ಕುದಿಬೇಕು. ನೀರು ಕುದಿ ಬಂದಿಂದನೇ ನಾನೆಲ್ಲ ಹಿಟ್ಟನ್ನು ಸಾನಿಸಿ ಇಟ್ಕೊಂಡೇನಿ ಬುಟ್ಟ್ಯಾಗ. ಈಗ ಅದಕ್ಕೆ ಹಾಕೋತೇನೆ ನೋಡಿ. ನಾನು ಇಲ್ಲ ನಿಮ್ಗೆ ತೋರಿಸ್ತೇನೆ. ಫಸ್ಟ್ ಇದನ್ನು ತೋರ್ಸಾಕತ್ತೇನೆ ನೋಡಿ. ಇದನ್ನು ಸರಿಯಾಗಿ ಫಾಲೋ ಮಾಡಿ ನೀವು. ನಾನಲ್ಲೇ ನೀರು ಹಾಕ್ಕೊಂಡು ಅಂದ್ರೆ ನೀವು ಎಷ್ಟು ಮಾಡ್ತೀರಿ ನೋಡಿ ರೊಟ್ಟಿ, ಆ ಪ್ರಮಾಣದಲ್ಲಿ ನೀವು ಮಾಡ್ಕೊರಿ. ನಿಮ್ಗೆ ಹಿಂಗೆ ಹಿಟ್ಟಿನ್ಯಾಗ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದ್ರೆ ಒಂದು ಬೋಗಾನ್ಯಾಗ ನೀರು ಹಾಕ್ಕೊಂಡು ಅದ್ರೊಳಗೆ ಅವೇನು ನೀರು ಕುದಿ ಬರ್ತಿರ್ತಲ್ಲ ಅದ್ರೊಳಗನೆ ಹಿಟ್ಟು ಹಾಕ್ಕೊರಿ. ಇದನ್ನ ಇಲ್ಲಿ ನಾವು ಎಷ್ಟು ಗಟ್ಟಿ ತಿರ್ಕೋತೀವಿ ನೋಡಿ, ಅಷ್ಟು ರೊಟ್ಟಿ ಚಲೋ ಬರ್ತಾವೆ. ಗಟ್ಟಿ ಆಗ್ಬೇಕದ. ನಾವು ಹಂಗೆ ಒಂದಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡು ಅದನ್ನು ಮೆತ್ತಗೆ ಬಿಟ್ಟಿವಿ ಅಂದ್ರೆ ರೊಟ್ಟಿ ಚಲೋ ಬರೋಂಗಿಲ್ಲ. ಎಷ್ಟು ಗಟ್ಟಿ ಆಕೈತೆ ನೋಡಿ, ಅಷ್ಟು ಚಲೋ ಬರ್ತಾವೆ ರೊಟ್ಟಿ. ಅದನ್ನೆಲ್ಲ ತಿರುಗಿ ಮಿಕ್ಸ್ ಮಾಡ್ದಿಂದ ಈಗ ಹತ್ತಿಗೆ ಇಡಾಕತ್ತೀನಿ ನೋಡಿ. ಒಂದು ವೇಳೆ ರೊಟ್ಟಿ ಮಾಡೋದು ಲೇಟ್ ಆತಂದ್ರೆ ಮತ್ತದು ಮೆತ್ತಗೆ ಆಗಿಬಿಡ್ತೈತಿ. ಈಗ ನಾನು ಅಲ್ಲಿ ಕೊಮ್ಮನಿಗೆ ಇಟ್ಕೊಂಡೀನಿ. ರೊಟ್ಟಿ ಮಾಡೋದಕ್ಕೆ ನಾವು ರೊಟ್ಟಿ ಮಾಡೋ ಕಲ್ಲಿಗೆ ಕೊಮ್ಮನಿಗೆ ಅಂತ ಹೇಳ್ತೀವಿ. ಅದು ಕೆಳಗೆ ನೆಲನೂ ಕರಗ ಮತ್ತು ಅದು ಕರಗ ಐತಲ್ಲ, ಹಾಗಾಗಿ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಾಕತ್ತೈತಿಲ್ಲ, ಗೊತ್ತಾಗಲ್ತು. ಕರೆಂಟ್ ಒಂದು ಇರಂಗಿಲ್ಲಲ್ಲ ನಮ್ಮ ಮನ್ಯಾಗ. ಅದು ಪಂಪಿಂದ ಬೆಳಕು. ಅದು ಕೆಳಗೆ ಮಾಡ್ತೀನಿಲ್ಲ ನಾವು. ಒಲಿ ಮ್ಯಾಗ ಮಾಡ್ಬೇಕಾದ್ರೆ ಅದ್ರದ್ದು ಬೆಳಕು ಅಷ್ಟೊಂದು ಬೀಳಂಗಿಲ್ಲ. ಮ್ಯಾಗಾದ್ರೆ ಬೆಳಕು ಕಾಣಿಸ್ತೈತಿ. ನಾವೀಗ ಇಲ್ಲಿ ಹಿಟ್ಟು ನೋಡಿ, ನೀವು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಒಣ ಹಿಟ್ಟು ಕಡಿಮೆ ಹಾಕ್ಕೊಳ್ಳಿ. ನಾವಲ್ಲೇನು ತಿರ್ಕೊಂಡಿರ್ತೇವಲ್ಲ ನೀರು ಹಾಕ್ಕೊಂಡು, ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡು ನಾದಿ ಮಧ್ಯೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ. ಹಿಟ್ಟು ಗಟ್ಟಿನೂ ಇರಬಾರ್ದು, ಮೆತ್ತಗೂ ಇರಬಾರ್ದು ನೋಡಿ, ಮಧ್ಯದಲ್ಲಿ ಇರಬೇಕು. ಎಷ್ಟು ನಾವು ಚಲೋ ನಮಗೆ ನಾದ್ಕೋತೀವಿ ಅಷ್ಟು ಚಲೋ ಬರ್ತಾವೆ ರೊಟ್ಟಿ. ಸೈಡ್ ಅತಿ ಹಿಂಗೆ ರೊಟ್ಟಿ ಹರಿತೈತಿ ಮಾಡ್ತಾವಲ್ಲ, ಹಂಗೇನು ರೊಟ್ಟಿ ಹರಂಗಿಲ್ಲ. ನಾನು ನಾದಾಕತ್ತೀನಿ ನೋಡಿ. ಆಗಾಗ ಇಸಿಸ ನೀರು ಹಾಕ್ಕೊಂಡು ನಾದ್ಕೋಬೇಕು. ಯಾಕಂದ್ರೆ ಒಮ್ಮೆ ನೀರು ಹಾಕ್ಕೊಂಡಿವಿ ಅಂದ್ರೆ ಹಿಟ್ಟು ಮೆತ್ತಗಾಗ್ಬಿಡ್ತೈತಿ. ಹಿಟ್ಟು ಮೆತ್ತಗಾತಂದ್ರೆ ರೊಟ್ಟಿ ಚಲೋ ಬರೋಂಗಿಲ್ಲ. ಇದನ್ನು ರೊಟ್ಟಿ ಮಾಡೋದು ಏನು ಕಷ್ಟ ಏನಲ್ಲ. ಹಿಟ್ಟು ನಾವು ಎಷ್ಟು ಚಲೋ ನಾದ್ಕೋತೀವಿ ಮತ್ತು ಅಲ್ಲೇನು ಜಿಗಟಿನ ಹಾಕ್ಕೋತೀವಿ. ಅಲ್ಲಿ ಮೊದಲು ಕುದಿ ನೀರೇನು ಹಾಕ್ಕೊಂಡಿರ್ತೀವಿ ಹಿಟ್ಟಿನಾಗ, ಅದಕ್ಕೆ ನಾವು ಅದಕ್ಕೆ ಜಿಗಟ್ ಹಾಕೊಳ್ಳೋದು, ಜಿಗಟ್ ತಿರ್ಕೊಳ್ಳೋದು ಅಂತ ಹೇಳ್ತೀವಿ. ಅದನ್ನು ಎಷ್ಟು ಚಲೋ ನಮಗೆ ಮಾಡ್ಕೋತೀವಿ ನೋಡಿ, ರೊಟ್ಟಿ ಎಷ್ಟು ಚಲೋ ಬರ್ತಾವೆ. ನಾನು ಇಲ್ಲೇ ಹಿಟ್ಟು ನಾದಿಟ್ಟೇನಿ ನೋಡಿ. ಮತ್ತು ಅಲ್ಲೊಂದು ಬೋಗಾನ್ಯಾಗ ನೀರು ಹಾಕಿ ಒಂದು ಕಾಟನ್ ಅರ್ಬಿ, ತೆಳ್ಳನ ಕಾಟನ್ ಅರ್ಬಿ ತೊಗೋಬೇಕು ನಾವು ಮ್ಯಾಗ ನೀರು ಹಚ್ಚಕ್ಕೆ.
ನಾನು ಇದ್ರೊಳಗೆ 3 ಥರ ರೊಟ್ಟಿ ಮಾಡೋದು ತೋರಿಸ್ಕೊಡ್ತೀನಿ. ಮೆತ್ತನ ರೊಟ್ಟಿ, ಉಬ್ಬಿದ ರೊಟ್ಟಿ ಮತ್ತು ಕೈಲೇ ಬಡದು ಮಾಡೋದು ಮತ್ತು ಇನ್ನೊಮ್ಮೆ ಲಟ್ಟಿಸಿ ಮಾಡೋದನ್ನು ತೋರ್ಸಾಕತ್ತೀನಿ. ಒಂದೇ ಹಿಟ್ಟಿನಾಗ 3 ಥರ ಮಾಡಿ ತೋರಿಸ್ತೀನಿ. ಈಗ ನಾನು ಮಾಡಾಕತ್ತೀನಿ ನೋಡಿ. ರೊಟ್ಟಿ ನಮಗೆ ಫಸ್ಟ್ ಏನು ಮೊದಲನೇ ಸಲ ಮಾಡಬೇಕಾದ್ರೆ ಹಿಟ್ಟು ದಪ್ಪ ಅಕ್ಕ ರೊಟ್ಟಿ ದಪ್ಪ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಮಾಡಕ್ಕೆ ಬರಬೇಕಷ್ಟೇ. ಹಿಟ್ಟು ನೀವು ನೋಡಿ ತೊಗೊಂಡು ರೊಟ್ಟಿ ಮಾಡಿ ಮೊದಲು ದಪ್ಪನ ಹಾಕವು, ಅದಕ್ಕೇನು ತೊಂದರೆ ಇಲ್ಲ. ಹೆಂಗೆ ಕೈ ರೂಢಿ ಆಕೈತೆ ನೋಡಿ ರೊಟ್ಟಿ ಮಾಡೋಕೆ, ಹಂಗದ ರೊಟ್ಟಿ ಚಲೋ ಅಕ್ಕ. ಮುಂದೆ ಮಾಡ್ತಾ ಹೋದಂಗೆ ನನಗೆ ಅದನ್ನು ಮಾಡಿ ನೋಡಿ. ಮಾಡಲ್ಲೇ ತವ್ಯಾಗ ಹಾಕಿ ನೀರು ಹಚ್ಚಾಕತ್ತೀನಿ. ಅದೇನು ಕಾಟನ್ ಬಟ್ಟೆ ಅಂತ ಹೇಳಿದ್ನಲ್ಲ, ಕಾಟನ್ ಅರ್ಬಿ ತೊಗೊಂಡು ಅಲ್ಲಿ ನೀರಾಗ ಎದ್ಕೊಂಡು ಅದನ್ನ ನೀರು ಹಚ್ಬೇಕು. ನೀರು ಹಚ್ಚಿ ಅಷ್ಟು 1 ನಿಮಿಷ ಬಿಟ್ಟರೆ ಸಾಕಾಗಂದ್ರೆ ಮೊದಲು ತೆಮಿ ಕಾದಿರ್ತೈತೆ. ನಾವು ಮೊದಲು ಅದನ್ನು ಇಲ್ಲಿ ಹಿಟ್ಟು ನಾದ್ಕೊಂತ ಅಲ್ಲಿ ತೆಮಿ ಕಾಸ್ಕೋಬೇಕಾಗ್ತೈತೆ. ನಾನು ಅದ್ರ ಪಾಡಿಗೆ ಅದು ಅಲ್ಲಿ ಬೇಯ್ತಿರ್ತೈತಿ. ನಾನು ಇಲ್ಲಿ ಮತ್ತೆ ರೊಟ್ಟಿ ಮಾಡಕತ್ತಿರ್ತೀನಿ. ಯಾಕಂದ್ರೆ ಒಂದು ರೊಟ್ಟಿ ಬೇಯೋವರೆಗೂ ಒಂದು ರೊಟ್ಟಿ ಅಲ್ಲಿ ಒಂದು ರೊಟ್ಟಿ ಬೇಯ್ತಿರ್ಬೇಕು, ಇಲ್ಲೊಂದು ರೊಟ್ಟಿ ಮಾಡ್ತಿರ್ಬೇಕು ನಾವು. ಅದನ್ನ ನೀರು ಹಚ್ಚಿ ಒಮ್ಮೆ ಹೊಳಿಸಿ ಹಾಕಿರ್ತೀವಲ್ಲ, ನಾನು ಮತ್ತೊಮ್ಮೆ ಹೊಳಿಸಿ ಹಾಕೇನಿ ನೋಡಿ, ನಿಮ್ಗೆ ಕಾಣಿಸಾಕತ್ತೈತಿ. ಅದು ಉರಿ ಭಾಳ ಐತಲ್ಲ, ಹಾಗಾಗಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸೋಲ್ತು. ಫಸ್ಟ್ನೇ ರೊಟ್ಟಿ ಸ್ವಲ್ಪ ಹೊತ್ತಾದ್ರೂ ಹೊತ್ತೈತಿ, ಇಲ್ಲಾಂದ್ರೆ ಸ್ವಲ್ಪ ಹಿಂಗೆ ಸೈಡ್ ಅಷ್ಟೊಂದು ಸರಿಯಾಗಿ ಬೆಂದಿಲ್ಲ ಅಂತ ಹಂಗೆ ಕಾಣಿಸ್ತೈತಿ. ಆದ್ರೆ ಅದು ಸರಿಯಾಗಿ ಬೆಂದಿರ್ತೈತಿ. ಯಾಕಂದ್ರೆ ಉರಿ ಒಮ್ಮೆ ಜಾಸ್ತಿ ಇರ್ತೈತಿ, ಒಮ್ಮೆ ಕಡಿಮೆ ಇರ್ತೈತಿಲ್ಲ, ಹಾಗಾಗಿ ನಾನು ಮತ್ತೆ ಇಲ್ಲಿ ರೊಟ್ಟಿ ಮಾಡಾಕತ್ತೀನಿ ನೋಡಿ. ಅದು ವಿಡಿಯೋ ಎಷ್ಟು ಕ್ಲಿಯರಾಗಿ ಬರಾಕತ್ತೈತೆ ಅನ್ನೋದು ನಂಗೆ ಗೊತ್ತಾಗಲ್ತು. ನಾನು ಮತ್ತೊಂದು ಮಾಡೀನಿ ನೋಡಿ, ಮಾಡಿ ತೋರ್ಸಾಕತ್ತೀನಿ. ಯಾಕಂದ್ರೆ ಮೊಬೈಲ್ ಇಡಾಕ ಅದು ಟ್ರೈಪಾಡ್ನಾಗ ಹಾಕಿ ಇಟ್ಟಿದ್ನಿ, ಆದರೆ ಇಡಾಕ ಅಷ್ಟೊಂದು ಇದಿಲ್ಲ, ಗಾವಿಲ್ಲ, ಜಾಗ ಇಲ್ಲ ಅಲ್ಲಿ ಭಾಳ, ಅಷ್ಟು ಕಷ್ಟ ಐತಿ ಜಾಗ. ಹಾಗಾಗಿ ಸ್ವಲ್ಪ ಅದು ಮೊಬೈಲ್ ದೂರನೇ ಇಟ್ಟಿದ್ದೆ ನಾನು. ಈಗ ನಾನು ನೀರು ಹಚ್ಚಿ ನೋಡಿ, ನೀರು ಹಚ್ಚಿದ ತಕ್ಷಣ ಒಂದು 30 1 ನಿಮಿಷ ಬಿಟ್ಟು ಹೊಳಿಸಿ ಹಾಕಾಕತ್ತೀನಿ. ಯಾಕಂದ್ರೆ ತೆಮಿ ಕಾದಿರ್ತೈತಿಲ್ಲ ಅದು. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತಂದ್ರೆ ನಾನು ಒಮ್ಮೆ ಹಿಟ್ಟು ಎಲ್ಲ ನಾದ್ಕೊಂಡು ಕೆಳಗಡೆನೇ ಒಮ್ಮೆ ಗ್ಯಾಸಿನ ಮ್ಯಾಗ ಮಾಡಿ ತೋರಿಸ್ತೇನೆ. ಡೌಟ್ ಇತ್ತಂತಂದ್ರೆ ಏನಿಲ್ಲ, ಫಸ್ಟ್ ಮಾಡಬೇಕಾದ್ರೆ ಯಾರೋ ಅದ್ರ ರೊಟ್ಟಿ ಹರಿತಾವು, ಅಷ್ಟು ಲಗೂಟ ಬಡಿಯೋಕೆ ಕೈ ಹೊಳ್ಳಂಗಿಲ್ಲ. ರೂಢಿ ಆಗಿರ್ಬೇಕು. ರೂಢಿ ಆತಂದ್ರೆ ಇದಕ್ಕೈತಿ. ನಾನು ಮಾಡಾಕತ್ತ ಒಂದು 16 ವರ್ಷ ಆಯ್ತು. ನಾನು ಭಾಳ ಸಣ್ಣ ವಯಸ್ಸಿನಾಗಿದ್ದಾಗಿನ ಸುಟ್ಟ ಮಾಡಾಕತ್ತೀನಿ. ಹಾಗಾಗಿ ನಮ್ಗೆ ರೂಢಿ ಐತೆ. ಅಲ್ಲಿ ನೋಡಿ ನಿಮ್ಮ ರೊಟ್ಟಿ ಹೆಂಗೆ ಉಬ್ಬಾಕತ್ತಾವೆ. ರೊಟ್ಟಿ ಉಬ್ಬುದು ಹೆಂಗೆ ಅಂತ ಹೇಳ್ತೀನಿ ನೋಡಿ. ಸ್ವಲ್ಪ ನಾವು ಹಿಟ್ಟು ಜಾಸ್ತಿ ತೊಗೊಂಡು ತೆಳ್ಳಗೆ ಮಾಡಂಗಿಲ್ಲ, ಸ್ವಲ್ಪ ನಾವು ದಪ್ಪ ಇಟ್ಕೊಂಡು ಮಾಡಿದ್ವಿ ಅಂತ ರೊಟ್ಟಿ ಉಬ್ತಾವೆ ಅಷ್ಟು, ಅದ್ರಾಗ ಏನೂ ಇಲ್ಲ. ಉಬ್ಬು ರೊಟ್ಟಿ ಅಂದ್ರೆ ಅವ ನೋಡಿ. ಹಿಟ್ಟು ನಾವು ಒಂದಿಟ್ಟೆ ಜಾಸ್ತಿ ತೊಗೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಲಾರ್ದ್ರೆ ಒಂದಿಟ್ಟು ದಪ್ಪ ಮಾಡಿದ್ವಿ ಅಂದ್ರೆ ರೊಟ್ಟಿ ಉಬ್ತಾವೆ. ನಾನೀಗ ಅಲ್ಲಿ ಲಟ್ಟಿಸಿ ಮಾಡೋದು ಹೆಂಗಂತ ತೋರ್ಸಾಕತ್ತೀನಿ ನೋಡಿ. ನಂಗೆ ಲಟ್ಟಿಸಿ ಮಾಡಿ ಅಷ್ಟೊಂದು ಅಭ್ಯಾಸ ಇಲ್ಲ, ಹಾಗಾಗಿ ನಾನು ಯಾವಾಗಲೂ ಬಡದನ ಮಾಡೋದು ರೊಟ್ಟಿ. ಸ್ವಲ್ಪ ಮೊದಲು ಒಂದಿಟ ಅಂದ್ರೆ ಕೈಲೇ ಬಡದು ಮಾಡ್ಕೋಬೇಕು. ಯಾಕಂದ್ರೆ ರೌಂಡ್ ಶೇಪ್ ಬರ್ಬೇಕಂದ್ರೆ ನಾವು ಕೈಲೇ ಬಡದು ಮಾಡ್ಕೋಬೇಕು. ಆಮ್ಯಾಗ ಇಕ್ಕಟ್ಟು ಲಟ್ಟಿಸೋದು. ನಾನು ಅಲ್ಲಿ ಲಟ್ಸಾಕತ್ತೀನಿ ನೋಡಿ ಹಂಗೆ. ಒಂದು ಕೈಲೇ ಹಿಂಗೆ ತಿರುಗಿಸೋದು, ಒಂದು ಕೈಲೇ ಲಟ್ಸೋದು ಅಷ್ಟು, ಅದ್ರಾಗ ಏನಿಲ್ಲ ಲಟ್ಸೋದು ಅನ್ನೋಕೆ. ಅದ ಹಿಟ್ಟನ್ನು ಮತ್ತು ಬೇರೆ ಹಿಟ್ಟು ಯಾವುದೂ ಅಲ್ಲ. ಸೇಮ್ ಬೇಯಿಸೋದಂತರೂ ಲಟ್ಟಿಸಿ ಮಾಡಿದ್ರು ಅಷ್ಟೇ, ಬಡದು ಮಾಡಿದ್ರು ಅಷ್ಟೇ, ಬೇಯಿಸೋದಂತರೂ ಸೇಮ್ ಇರ್ತೈತಿ. ನಾನು ಮತ್ತೊಂದು ತೋರ್ಸಾಕತ್ತೆ ನೋಡಿ ಲಟ್ಟಿಸೋದು ಹೆಂಗಂತೇಳಿ. ನಾನು ಇಲ್ಲೊಂದು ಸ್ವಲ್ಪ ಬಡದು ಮಾಡ್ಕೋತೀನಿ, ಬಡಿತೀನಿಲ್ಲ ಫಸ್ಟ್. ಅದನ್ನು ಸ್ವಲ್ಪ ದೊಡ್ಡದನ್ನು ಮಾಡ್ಕೊಂಡಿರ್ತೀನಿ, ಸ್ವಲ್ಪ ಅಷ್ಟೊಂದು ದೊಡ್ಡದಲ್ಲ, ಮಧ್ಯದಲ್ಲಿ ಮಾಡ್ಕೊಂಡು ಆಮ್ಯಾಗ ನಾನು ಲಟ್ಟಿಸ್ಕೋತೀನಿ. ಯಾಕಂದ್ರೆ ರೊಟ್ಟಿ ರೌಂಡ್ ಶೇಪ್ ಬರ್ತಾವೆ. ಲಟ್ಟಿಸಿ ಮಾಡಿದ್ರು ರೌಂಡ್ ಶೇಪ್ ಬರ್ತಾವೆ ಇಲ್ಲ ಅಂತಲ್ಲ. ಆದ್ರೆ ಮೊದಲು ನಾವು ಸ್ವಲ್ಪ ಕೈಲೇ ಬಡದ್ವಿ ಅಂದ್ರೆ ಅದು ಚಲೋ ಬರ್ತೈತಿ, ಭಾಳ ಚಲೋ. ನಿಮ್ಗೆ ಕಾಣಿಸಾಕತ್ತೈತಿ ನೋಡಿ, ತೆಳ್ಳಗೂ ಆಗೈತಿ ಮತ್ತು ರೌಂಡ್ ಶೇಪ್ ಬಂದೈತಿ. ಇಷ್ಟ ನೋಡಿ, ರೊಟ್ಟಿ ಮಾಡೋದೇನು ದೊಡ್ಡ ಕಷ್ಟ ಅಲ್ಲ.
ನಾನು ಅದನ್ನ ಹೇಳಿನಲ್ಲ, ನಾವು ಹಿಟ್ಟು ಅಲ್ಲಿ ಜಿಗಟು ಎಷ್ಟು ಗಟ್ಟಿಯಾಗಿ ತಿರ್ಕೋತೇವೆ, ಮತ್ತು ಹಿಟ್ಟು ಒಣ ಹಿಟ್ಟು ಕಡಿಮೆ ಹಾಕೊಂಡು ಅದು ಜಿಗಟು ಏನಿರ್ತೈತಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹಿಟ್ಟು ಹದವಾಗಿ ನಾದ್ಕೋಬೇಕು. ಈ ಹಿಟ್ಟು ಹದವಾಗಿ ನಾದ್ಕೊಂಡ್ರೆ ಮುಗೀತು, ರೊಟ್ಟಿ ಮಾಡೋದೇನು ಕಷ್ಟ ಅಲ್ಲ. ನಾನು ಇಲ್ಲ ಲಾಸ್ಟಿಗೆ ಮೊಬೈಲ್ ಕೈಯಾಗಿ ಹಿಡ್ಕೊಂಡನ ಇದು ದಪ್ಪನ ರೊಟ್ಟಿ ಸ್ವಲ್ಪ ಇದನ್ನು ಬೇಯಿಸು ತೋರ್ಸಾಕತ್ತೀನಿ ನೋಡಿ. ಅಲ್ಲಿ ನೀರು ಹಚ್ಚಿದ ಮೀನು ಹೊಳಿಸೋಕೇನಿಲ್ಲ, ಒಮ್ಮೆ ಹೊಳಿಸಿ ಹಾಕೋದ್ರಿಂದ ಮತ್ತು ಒಂದು ಸೈಡ್ ಉರಿ ಒಂದು ಸೈಡ್ ಹತ್ತಿರ್ತೈತೆ, ಒಂದು ಸೈಡ್ ಹತ್ತಿರೋದಿಲ್ಲ. ಅವಾಗ ಉರಿ ಯಾವ ಕಡೆ ಇರ್ತೈತೆ ನೋಡಿ ಆ ಕಡೆ ನೋಡಿ ಅದನ್ನು ರೊಟ್ಟಿನ ನಾವು ಹಿಂಗೆ ಸರಿಸ್ಕೋಬೇಕು, ಕೈ ತೆಗೆದು ಹಿಂಗೆ ಮತ್ತು ಸೈಡ್ ಹಾಕ್ಕೋಬೇಕು. ನಾನೀಗ ಹೊಳಿಸಿ ಹಾಕಾಕತ್ತೀನಿ ನೋಡ್ರಿ ಅದನ್ನು. ನಾವು ಹಿಟ್ಟು ಸ್ವಲ್ಪ ಭಾಳ ತೊಗೊಂಡ್ವಿ ಅಂದ್ರೆ ರೊಟ್ಟಿ ಉಬ್ತಾವೆ, ನಾವು ತೆಳ್ಳಗೆ ಮಾಡಿದ್ವಿ ಅಂದ್ರೆ ರೊಟ್ಟಿ ಉಬ್ಬಂಗಿಲ್ಲ. ನಿಮ್ಗೆ ಕಾಣಿಸ್ತಾಕತ್ತೈತೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ರೊಟ್ಟಿ ಮಾಡೋದು ಗೊತ್ತಾತೇನಿಲ್ಲ ಅಂತಲೂ ಹೇಳಿ ನನಗೆ. ನಾನು ಒಂದಿನ ನಿಮ್ಗೆ ಗ್ಯಾಸಿನ ಮ್ಯಾಗನ ಮಾಡಿ ತೋರಿಸ್ತೇನೆ. ಯಾಕಂದ್ರೆ ಇಲ್ಲಿ ಕೆಳಗೆ ನಾವು ಏನೇ ಮಾಡಿದ್ರೂ ಬೆಳಕು ಅಷ್ಟೊಂದು ಬೀಳಂಗಿಲ್ಲ. ಯಾಕಂದ್ರೆ ಅಲ್ಲೇ ಕಟ್ಟಿಗೆ ಉರಿ ಹತ್ತಿರ್ತೈತಿಲ್ಲ, ಅದೊಮ್ಮೆ ಹೆಚ್ಚು ಕಡಿಮೆ ಆಕೈತಿ, ಹಾಗಾಗಿ ಕ್ಯಾಮ್ರಾಕ್ಕೆ ಸರಿಯಾಗಿ ಕಾಣಿಸಂಗಿಲ್ಲ ಅದು. ಆಯ್ತು ನೋಡಿ, ನಂದು ರೊಟ್ಟಿ ಮಾಡೋದನ್ನು ಆಯ್ತು. ನಾನೀಗ ರೊಟ್ಟಿ ಮಾಡೋದು ಆದಿಂದ ಜಳಕ ಮಾಡಿ ಪೂಜೆ ಮಾಡಿ ಕರೆಂಟ್ ಒಂದು ಬಂದಿದ್ದು, ಕುಡಿಯೋಕೆ ನೀರು ಹಿಡಿಯೋಕಂತೇಳಿ ಅವ್ನ ಚಾವಿ ಎಲ್ಲ ತೊಳ್ಕೊಳಕತ್ತಿದ್ನಿ. ಕರೆಂಟ್ 9 ಗಂಟೆಗೆ ಬರ್ತಾವಿಲ್ರಿ, ಇದೊಂದು ವಾರ ಏನು ಕಷ್ಟ ಇರೋಂಗಿಲ್ಲ ನಮಗೆ. ಅದನ್ನ ಪೈಪೆಲ್ಲ ಕೆಳಗಿತ್ತದು, ಕೆಳಗಿದ್ದು ತೊಗೊಂಡು ಮ್ಯಾಗಿಡಾಕತ್ತಿದ್ನಿ. ಅಂದ್ರೆ ಪೈಪಿಲೇನೆ ಹಿಡಿತೀವಲ್ಲ ನಾವು ನೀರು ಒಳಗತ್ತಿ. ನಂದೀಗ ಅವ್ನು ತೊಳೆದಾತು. ಇನ್ನು ಒಳಗಿಟ್ಟು ಪೈಪ್ ತೊಗೊಂಡನ ನೀರು ತುಂಬಿಸ್ತೇನೆ ನಾನು. ಆ ನೀರು ಅತಿ ಹಿಡೋದಿಂದ ಜಳಕತ್ತಿ ಆಗಿತ್ತಲ್ಲ, ಹಂಗಾಗಿ ಒಗ್ಯಾಕಂತೇಳಿ ಮತ್ತು ಪೈಪ್ ಅದನ್ನು ಕೆಳಗೆ ತಗೊಳಕತ್ತಿದ್ದು ನೋಡ್ರಿ. ನಾನು ನಿಮ್ಮ ಜೊತೆ ಮುಂಜಾನೆ ರೊಟ್ಟಿನ ಅಷ್ಟೇ ತೋರ್ಸಾಕತ್ತೀನಿ. ಮುಂಜಾನೆ ಕೆಲಸನ ಇಷ್ಟು ಇರ್ತಾ ನೋಡಿ. ಇನ್ನೂ ಅಡುಗೆ ಮನೆಯಾಗಿಂದ ಅರ್ಧ ಅಷ್ಟೇ ತೋರ್ಸೇನಿ, ರೊಟ್ಟಿ ಮಾಡೋದು ಅಷ್ಟೇ ತೋರ್ಸೇನಿ. ಪಲ್ಯ ಮಾಡೋದು ತೋರಿಸಿಲ್ಲ, ಮಜ್ಜಿಗೆ ಮತ್ತು ಮೊಸರತ್ತಿ ತೆಗೆದು ಗುಂಡೆಗೆ ಹಾಕ್ಕೊಳ್ಳೋದು ತೋರಿಸಿಲ್ಲ, ಯಾವುದೂ ತೋರಿಸಿಲ್ಲ. ಬರೀ ಅದನ್ನಷ್ಟು ರೊಟ್ಟಿ ಮಾಡೋದು ಅಷ್ಟೇ ತೋರಿಸೀನಿ. ಅಷ್ಟಕ್ಕೆ ಇಷ್ಟು ಟೈಮ್ ನೋಡ್ರಿ. ನಾನು ಅರಿಬಿ ನಮ್ಮ ಮನೆಯವರು ದಿನ ಪ್ಯಾಂಟ್ ಅಂಗಿ ಇದನ್ನ ಮಾಡಂಗಿಲ್ಲ, 2 ದಿನಕ್ಕೊಮ್ಮೆ ಚೇಂಜ್ ಮಾಡ್ತಾರೆ. ಹಾಗಾಗಿ ಭಾಳ ಅರಿಬಿದ್ದು ಅಂದ್ರೆ ಸಾಂಬ್ ಪುಡಿ ಹಾಕ್ತೀನಿ, ಮತ್ತು ಭಾಳ ಇರಲಿಲ್ಲ ಅಂದ್ರೆ ಸಾಂಬ್ ಪುಡಿ ಹಾಕಂಗಿಲ್ಲ ನಾನು. ಇನ್ನು ಬಡ ಒಗ್ಯಾನೊಂದು ಒಗದು ಹಾಕಿ ದನಗಳು ಬಿಡಾಕ ಹೋಗ್ಬೇಕು ನೋಡ್ರಿ ನಾನು.
ನೋಡಿರಿ ಟೈಮ್ ಕರೆಕ್ಟ್ 11 ಗಂಟೆ ಆಯ್ತು. ಒಂದಿಟ್ಟು ಸಜ್ಜಿ ಮೇವಿಗೆ ನೀರು ಹಾಸೋದಿತ್ತು, ಅದಕ್ಕೆ ನೀರು ಹಾಸಿ ಬೋರ್ ಒಂದು ಬಂದ್ ಮಾಡಿದೆ. ಇಲ್ಲಿ ಹಾಗಲಕಾಯಿಗೆ ನೋಡಿ, ಹಾಗಲಕಾಯಿ ಭಾಳ ಆಗ್ಯಾವ. ನಾನು ನೋಡಿಲ್ಲ, ಇವತ್ತು ನಮ್ಮ ಮನೆಯವ್ರು ನೋಡ್ಯಾರ. ಇಲ್ಲಿ ಕಬ್ನ್ಯಾಗ ಐತದ ಹಾಗಲ ಬಳ್ಳಿ. ನಾನು ನಿಮ್ಗೆ ತೋರಿಸ್ತೇನೆ ನೋಡಿ, ಹಾಗಲಕಾಯಿ ತೋರಿಸ್ತೀನಿ. ನಾನು ಅದರಿಂದ ಕೆಲವೊಂದಿಷ್ಟು ರೆಸಿಪಿ ಮಾಡ್ತೇನೆ. ನಾನು ಜಾಸ್ತಿ ಅಂತೇನಿಲ್ಲ, ಮಾಡ್ತೇನೆ, ತೋರಿಸ್ತೇನೆ. ನಮ್ಮ ಮನೆಯವ್ರನ್ನ ತಿನ್ನಂಗಿಲ್ಲ, ನಾನು ಒಬ್ಬಾಕೆ ತಿನ್ನೋದು, ಅದು ಒಂದು ಕಷ್ಟ ನನಗೆ. ತೋರಿಸೋದಂದ್ರೆ ನಾನು ಸ್ವಲ್ಪ ಮಾಡ್ಕೋಬೇಕಲ್ಲ, ಹಾಗಾಗಿ ಕಾಣಿಸ್ತಾವ ನೋಡ್ರಿ ನಿಮ್ಗಲ್ಲೇ. ಅಂದ್ರೆ ಕಬ್ಬಿನೊಳಗೆ ಐತದು. ಅಯ್ಯೋ, ಕಬ್ಬಿನೊಳಗೆ ಐತಲ್ಲ ಅದು, ಹಾಗಾಗಿ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಂಗಿಲ್ಲೇನೋ. ಅಲ್ಲೆಲ್ಲ ಭಾಳ ಅದಾವು, ಕಬ್ಬಿನ ತುಂಬ ಹಬ್ಬಿಟ್ಟೈತೆ ಅದು ಹಾಗಲ ಬಳ್ಳಿ. ನೋಡಿ ಅಲ್ಲಿ ಕಾಣಿಸ್ತೈತಿ. ಮತ್ತು ಇಲ್ಲೊಂದು ಐತೆ ನೋಡ್ರಿ, ಇಲ್ಲೇ ಹೂವಿನ ಗಿಡದಾಗ. ಅಲ್ಲಿ ಹೋಗಿ ದಾಸವಾಳ ಹೂವಿನ ಗಿಡದಾಗ ಹೋಗಿ ಕಾಯಿ ಹಾಕಿ ಆಗೈತೆ ನೋಡ್ರಿ. ಇದು ಬರೇ ಕಾಣಿಸ್ಲಿಲ್ಲ, ಯಾಕಂದ್ರೆ ಕಬ್ಬಿನೊಳಗೆ ಐತಲ್ಲ ಅದು. ಈಗ ನಮ್ಮ ಗೌರಿ ಅಂದರು ನನ್ನ ಭಾಳ ಭಯಾಕತ್ತಿರ್ತಾಳೆ, ಯಾಕಂದ್ರೆ 11 ಗಂಟೆ ಆಯ್ತಲ್ಲ ಇವತ್ತು ಟೈಮು. ಬರೋವಲ್ಲ ಅಂತೇಳಿ ನಾನು ಹಾದಿ ಕಾಯಕತ್ತಿರ್ತೀನಿ. ತೋರಿಸ್ತೀನಿ ನೋಡ್ರಿ, ನಾನು ಕರ ಎಲ್ಲ ಹೋಗೈತದ ಮೈಕು ಅಂತ. ಗೌರಿ ಶಟಕಂದೈತೆ ಅದೀಗ, ಸಿಟ್ಟು ಭಾಳ ಬಂದೈತೆ ಅದಕ್ಕೀಗ. ನಾನೀಗ ಇನ್ನು ದನ ಮೆಸಕ್ಕೆ ಹೋಗ್ತೇನೆ. ಅಲ್ಲಿ ನಮ್ಮ ಎಮ್ಮಿ ಕತೆ ಹೇಳ್ತೀನಿ ನಾನು ನಿಮ್ಗೆ. ಯಾಕೆ ಹಾಳಾಗತ್ತಿದ್ನಿ ಅಂತೇಳಿ ಹೇಳ್ತೀನಿ ನಿಮ್ಗೀಗ. ಯಾಕಂದ್ರೆ ಎಮ್ಮಿ ನೀರಾಗ ಈಜ್ತೈತೆ ಅನ್ನೋದು ನನಗೆ ಗೊತ್ತೇ ಇದ್ದಿರ್ಕಿಲ್ಲ. ಆಕಳುಗಳಷ್ಟೇ ಇದ್ದು, ಹಾಗಾಗಿ ಅದು ಈಜ್ತೈತೆ ಅನ್ನೋದು ಗೊತ್ತೇ ಇದ್ದಿರ್ಕಿಲ್ಲ. ದೊಡ್ಡದಂದ್ರೆ ದೊಡ್ಡ ಕಣಿ ಅದು. ನಾನು ಇದು ದನಗಳು ಎತ್ತುಗಳಿದ್ದು, ಈ ಎಮ್ಮೆ ಅಲ್ಲ ಮತ್ತು ಬೇರೆ ಇದು ಅದಿಲ್ಲೀಗ. ಎತ್ತುಗಳತಿ ನೀರು ಕುಡಿದಾಗುತ್ತದೆ. ಈಗ ನಿಂದು ಒಂದು ನೀರು ಕುಡಿದು ಬಂದು ಮೊದಲು ಅಲ್ಲೊಂದು ಎತ್ತು ಬಿದ್ದು ಸತ್ತಿತ್ತಂತಪ್ಪ, ದೊಡ್ಡ ಕಣ್ಣು ಬಿದ್ದು ಸತ್ತಿತ್ತಂತ. ಹಾಗಾಗಿ ನಮ್ಮ ಮನೆಯವ್ರು ಹೇಳಿದ್ರು ನನಗೆ, ಅದು ಈಸ್ತೈತೆ ಅನ್ನೋದು ಗೊತ್ತು. ಹೋತು ಒಳ್ಯಾಕೆ ಹೋತು, ಬರೀ ಚೆಂಡು ಒಂದ, ಇದೇನು ಗೋಣ್ ಕಾಣಿಸ್ತೈತಿಲ್ಲ, ಗೋಣ್ ಒಂದ ಕನ್ಸಾಕತೈತಿ. ನಾನು ಬಾ ಅಂತ ಕರೆಯಾಕತ್ತೀನಿ, ಅದು ಬಾ ಅಂತ ಕರೆದ್ರೆ ಎಲ್ಲಿ ಬರ್ಬೇಕು ಹೇಳಿ, ಅದಕ್ಕೆ ಏನು ಗೊತ್ತಾಗಬೇಕು. ಇಲ್ಲಿ ದೊಡ್ಡದೈತಿ, ಈ ಕಣ್ಣು ನಿಂತ್ಕೊಂಡು ಕಲ್ಲು ಹೋಗ್ಯಾಕತ್ತೀನಿ. ಅದಕ್ಕೆ ನೀರಾಗ ಅದು ಬಂದು ಬರೋದಕ್ಕೆ ಬ್ಯಾಸಿಗೆ ಬಿಸಿಲು, ಅದಕ್ಕೆ ಆರಾಮಂದು ಅನ್ಸಾಕತ್ತೈತೆ. ನನ್ನ ಕಷ್ಟ ಕೇಳೋರು ಯಾರು? ನಮ್ಮ ಮನೆಯವರು ಆಗ ಕಡೆ ತೊಗೊಂಡು ಹೋಗಿದ್ರು. ಮತ್ತು ಅಲ್ಲಿ ಆಫೀಸಿಂದಲ್ಲಿ ಬಂದು ನೋಡಿನಿ ಯಾರು ಇದ್ರಂತ. ನಂಗೆ ಅಷ್ಟೊಂದು ಯಾರೋ ಪರಿಚಯ ಇದ್ದಿರ್ಕಿಲ್ಲ ಅವಾಗ. ಅಲ್ಲಿ ಹೊರಗೆ ಯಾರೂ ಕಾಣಿಸ್ಲಿಲ್ಲ, ಎಲ್ಲರೂ ಒಳಗಿದ್ರು. ಒಳಗೆ ಬಂದುಬಿಡ್ತು. ಇನ್ನು ಸತ್ಯ ಅಂದ್ರೆ ನನ್ನ ಮನ್ಯಾಗ ಇಟ್ಕೊಳ್ಳಂಗಿಲ್ಲ, ಏನು ಮಾಡಬೇಕಪ್ಪ ದೇವ್ರೇ ಅಂತೇಳಿ ದೇವ್ರೇ ಕಡೆಯಾಗ ಕಳಿಸೋದನ್ನು ಬಾ ಅಂತೇಳಿ ಒಳಗೆ ಹತ್ಕೋ ಅಂತ ಕರೆದೆ. ಅದೇನು ಬರಲೇ ಇಲ್ಲ ಮಗಂದ. ಆಮ್ಯಾಗ ಇಕ್ಕಟ್ಟು ಅದಕ್ಕೆ ಸಮಾಧಾನ ಆದಿಂದ ಕಡೆಯಾಕ ಬಂದಿಂದ ಅವಾಗ ಗೊತ್ತಾಯ್ತು ನನಗೆ ಅವಕ್ಕೆ ಈಜಾಕೆ ಬರ್ತೈತೆ ಅನ್ನೋದು. ಅಯ್ಯೋ ಕರ್ಮ ನೋಡಿ ನಂದು. ಇನ್ನೂ ಭಾಳ ಐತಿ, ಒಂದೊಂದಾಗೆ ಹೇಳ್ಕೊತಾಕೇನೆ, ಯಾಕಂದ್ರೆ ವಿಡಿಯೋ ಭಾಳ ಲೆಂಗ್ತಿ ಆಕೈತಿ. ನಮ್ಮ ಗೌರಿ ನೋಡಿ, ಗೌರಿ ಹೊಂಟಂದ್ರೆ ಹಂಗೆ ಹೊಂಟು ಬಿಡ್ತಿ. ಗೌರಿ ನೋಡ, ಇದು ಕರದ ಹಗ್ಗ, ಕರಕ್ಕೆ ಕಟ್ತೀನಿ. ಅದು ಹಾಲು ಕುಡಿದು ಈ ಕಡೆ ಮೇಯಕ್ಕಂತೇಳಿ ಬಂದೈತಿ. ನಮ್ಮ ಸಜ್ಜಿ ನೋಡಿ, ಮೊನ್ನೆ ಮಳೆ ಭಾಳ ಆಗೈತಲ್ಲ, ಹಾಗಾಗಿ ಸಜ್ಜಿ ಎಲ್ಲ ಭಾಳ ಬಿದ್ದುಬಿಟ್ಟೈತಿ. ಈ ವರ್ಷ ಸಜ್ಜಿನೂ ಚಲೋ ಇಲ್ಲ. ಅದು ಕಾಳು ಹೂ ಹಾಡ್ಸೋ ಮುಂದೆ ಮಳೆ ಆಯ್ತು, ಕಾಳು ಚಲೋನೂ ಆಗಿಲ್ಲಪ್ಪ ಈ ವರ್ಷ. ಅಂತೂ ಸಜ್ಜೆಲ್ಲ ಲುಕ್ಷಣ ಆಯ್ತು. ನಮ್ಮದು ಬಂದಷ್ಟು ಬರ್ತೈತಿ, ಮತ್ತೇನು ಮಾಡೋಕ್ಕಾಗಿಲ್ಲಲ್ಲ. ದೇವರೇ, ಬಿಸಿಲು ಬ್ಯಾಸಿಗೆ ಬಿಸಿಲಾಗೈತೆ, ಅಷ್ಟು ಬಿಸಿಲು ಐತಿ. ಮೊನ್ನೆ ದಿನ ಮಳೆ ಆಗಿದ್ದಕ್ಕಾಗಿ ಜಳ ಹೊಡ್ಯಾಕತ್ಬಿಟ್ಟೈತಿ. ನಿಮ್ಗೆ ಇಲ್ಲೆಲ್ಲ ಮುಖ ನೋಡಿದ್ರೆ ಗೊತ್ತಾಗ್ಬೋದು. ಈಗ ಎಷ್ಟು ಸುಸ್ತಾತು. ಇನ್ನು 2 ಗಂಟೆ 3 ಗಂಟೆ ಮಟ್ಟ ದನ ಮೇಯಿಸ್ತೀನಿ. ನಾನು ದನ ಮೇಯಿಸಿ ಹಾಯ್ ಒಂದು ಹೇಳೋದೈತಲ್ಲ, ಅದನ್ನೊಂದು ಹೇಳಿ ಮುಗಿಸ್ತೀನಿ ವ್ಲಾಗ್ನ. ಈಗ ದನ ಮೇಯಿಸ್ತೀನಿಪ್ಪ ನಾನು. ಫ್ರೆಂಡ್ಸ್, ಈಗ ಟೈಮ್ 12:46 ಆಗೈತಿ. ನಮ್ಮ ದನಗಳು ನೋಡಿ ಇಷ್ಟು ಬಿಸಿಲು ಐತಿ, ಭಾಳ ಅಂದ್ರೆ ಭಾಳ ಬಿಸಿಲು ಐತಪ್ಪ, ಸಿಕ್ಕಾಪಟ್ಟಿ ಬಿಸಿಲು ಐತಿ. ಮೊನ್ನೆ ಒಂದು ದಿನ ಮಳೆ ಆಗೈತಲ್ಲ, ಮಳೆ ಆದ ಒಂದು 2-3 ದಿನ ಬಿಸಿಲು ಈ ರೀತಿ ಇರ್ತೈತಿ ನೋಡಿ. ಸಿಕ್ಕಾಪಟ್ಟಿ ಬಿಸಿಲು, ಬ್ಯಾಸಿಗೆ ಬಿಸಿಲು ಆದಂಗೆ ಆಗೈತಿ. ನಮ್ಮ ಎಮ್ಮಿಗಂತೂ ಸುಸ್ತಾಗ್ಬಿಟ್ಟೈತೆ. ಅದಕ್ಕೆ ಅಲ್ಲೆಲ್ಲ ನೀರು ಐತಿ, ಅಲ್ಲೇನು ಕಾಣಿಸ್ತಲ್ಲ ಅದು ಎಮ್ಮೆ ಐತಿಲ್ಲ, ಇಲ್ಲೆಲ್ಲ ನೋಡಿ ನೀರು ಐತಿ. ನೋಡಿ ಕಾಣಿಸ್ತೈತಿ ನಿಮ್ಗಲ್ಲೇ. ಒಮ್ಮೆ ಮಾಡಿ ಹಾಕ್ತತಿ, ಒಮ್ಮೆ ಬಿಸಿಲು ಬೀಳ್ತತಿ. ನಿಮ್ಗೆ ಕಾಣಿಸ್ತೈತಿ ನೋಡಿ ಇಲ್ಲೆಲ್ಲ ಹೆಂಗಾಗೈತೆ ಅಂತೇಳಿ.
ಇಲ್ಲಿ ಮೊದಲ ಅಂದ್ರೆ ಮಳೆ ದೊಡ್ಡ ಮಳೆ ಆತಂದ್ರೆ ಇಲ್ಲೆಲ್ಲ ನೀರು ಹರಿತೈತಿ. ಅಲ್ಲೇನು ನಮ್ಮ ಎಮ್ಮೆ ಅಂತೆಲ್ಲ ಹಚ್ಕಡೆ ಏನು ಕಲ್ಲು ಕಾಣಿಸ್ತಾವಲ್ಲ ಅಲ್ಲಿ ಒಗ್ಯಾಕ ಮಸ್ತ್ ಆಕೈತಿ, ಹಾಸಿಗೆ ಐತಿ. ಆ ಕನ್ಯಾಗ ನೀರು ಬಂದಾವಂತ, ನಾನು ಹೋಗಿಲ್ಲ, ಇವತ್ತೇನು ಹೋಗಂಗಿಲ್ಲ, ನಾಳೆಗೆ ಹೋಗ್ತೇನೆ ಕಡೆ. ತುಂಬ ತುಂಬೈತಂತ ನಮ್ಮ ನೆಗ್ಯಾನ್ ಹೇಳಿದ, ಕನ್ಯಾಗ ನೀರು ಬಂದ ಅವ್ರು ಅಲ್ಲೇ ಒಗ್ಯಾಕೆ ಹೋಗ್ತಾರ ಕನಿಗಿನ, ತುಂಬ ತುಂಬೈತಂತದ. ನಂಗೆ ದೂರ ಆಕೈತಿ, ಹಂಗಾಗಿ ಅಲ್ಲಿಂದ ಇಲ್ಲಿಗೆ ಬರ್ಗೊಡ್ದು ಅಲ್ಲೇ ಮನೆಯಾಗನ ಒಗ್ಯಾನಕ್ಕ, ಹಂಗಾಗಿ ನಾನು ಬರೋಂಗಿಲ್ಲ. ಇನ್ನು ಮನೆಗೆ ಹೋದಿಂದ ಸಿಗ್ತೇನೆ ನಿಮ್ಮ ಕೂಡ. ನಾನೀಗ ಮನೆಗೆ ಬಂದೆ ನೋಡಿ, ಟೈಮ್ 4:15 ಅಷ್ಟ ಕಡಿಮೆ ಐತಿ. 3 ಗಂಟೆಗೆ ಮನೆಗೆ ಬಂದೆ. ಮನೆಗೆ ಬಂದ ಊಟ ಆತಿ ಮಾಡಿ ಮೊಬೈಲ್ ಹಿಡ್ಕೊಂಡು ಒಂದಿಟ್ಟು ಎಡಿಟಿಂಗ್ ಇತ್ತು, ಅದನ್ನೊಂದಿಟ್ಟು ಎಡಿಟಿಂಗ್ ಮಾಡ್ಕೊಂಡು ಇದನ್ನಟ್ಟು ಹಾಯ್ ಹೇಳೋದೊಂದಿತ್ತಲ್ಲ, ಹಾಯ್ ಹೇಳಿ ಮುಗಿಸ್ತೀನಿ. ಇವತ್ತು ಒಬ್ಬರದ ಬರ್ತಡೇ ಐತಿ, ಶೀತಲ್ ಅಂತೇಳಿ. ಎಷ್ಟು ವರ್ಷದವ್ರಂತ ಗೊತ್ತಿಲ್ಲ ನನಗೆ, ಅವರು ವರ್ಷನ ಮೆನ್ಷನ್ ಮಾಡಿಲ್ಲ. ಹುಟ್ಟುಹಬ್ಬದ ಶುಭಾಶಯಗಳು ಶೀತಲ್ ನಿಮಗೆ. ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ದೇವರ ಆಶೀರ್ವಾದ ಸದಾ ನಿಮ್ಮೆಯಾಗಿರಲಿ, ಯಾವಾಗಲೂ ಖುಷಿಯಾಗಿರಿ ಜೀವನದಲ್ಲಿ. ಮತ್ತೀಗ ಹಾಯ್ ಹೇಳು ಒಂದದಾವ, ಹಾಯ್ ಹೇಳು ಭಾಳತ ಇವತ್ತೂ. ಹಾಯ್ ಹೇಳ್ತೀನಿ. ಹಾಯ್ ಅಲಿಯಾ, ಹಾಯ್ ಪ್ರಶ್ವಿತ್, ಹಾಯ್ ರಕ್ಷಿತ್, ಹಾಯ್ ಸೌಮ್ಯ, ಹಾಯ್ ಶಶಿ, ಹಾಯ್ ಸಾಜಿದ್, ಹಾಯ್ ಶಂಶಿದ್, ಹಾಯ್ ಚಂದನಾ, ಹಾಯ್ ವಿದ್ಯಾ, ಹಾಯ್ ಬಾನ್ವಿ, ಹಾಯ್ ಉಮಾ, ಹಾಯ್ ಸೋನು, ಹಾಯ್ ಚಾರು, ಹಾಯ್ ಉಲ್ಲಾಸ್, ಹಾಯ್ ಮಾಧು ಬಿ ಜಾನು, ಹಾಯ್ ಸೃಷ್ಟಿ, ಹಾಯ್ ಗೀತಾ, ಹಾಯ್ ಫರೀದಾ, ಹಾಯ್ ತುಳಸಿ, ಹಾಯ್ ಭಾಗ್ಯ, ಹಾಯ್ ರೇಣುಕಾ, ಹಾಯ್ ಚಲ್ವಿ, ಹಾಯ್ ಪ್ರಿಯಾ, ಹಾಯ್ ಸರ್ವೇಶ್, ಹಾಯ್ ಹರ್ಷ, ಹಾಯ್ ಆದ್ಯ, ಹಾಯ್ ದೇವಿಕಾ ಪಾಟೀಲ್, ಹಾಯ್ ರಾಧಾ ಜೀವ, ಹಾಯ್ ಮಾನ್ಯ, ಹಾಯ್ ಶಿಲ್ಪಾ ಶಂಕರ್, ಹಾಯ್ ವಿದ್ಯಾ, ಹಾಯ್ ಅರುಂಧತಿ, ಹಾಯ್ ಜ್ಯೋತಿ, ಹಾಯ್ ರೂಪಾ, ಹಾಯ್ ಪ್ರಿಯಾ, ಹಾಯ್ ಪ್ರಿಯಾ ಪವಾರ್, ಹಾಯ್ ಭಾರತಿ. ನಾನು ಮತ್ತೆ ಯಾರ್ದಾದ್ರೂ ಹೆಸರು ಮರ್ತಿದ್ನಂದ್ರೆ ನೆಕ್ಸ್ಟ್ ಲಾಗಲ್ಲಿ ಹೇಳಿ. ನಾನು ಪ್ರತಿ ಸಲನೂ ಹೇಳೋದದೇ ಅಲ್ವಾ, ನೆಕ್ಸ್ಟ್ ಲಾಗಲ್ಲಿ ಹೇಳಿ ಅಂತೇಳಿ. ನಾನು ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು. ಅದಕ್ಕಿಂತ ಮೊದಲು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡಕತ್ತೀರಿ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ. ಹಳ್ಳಿ ಚಾನಲ್ಗಳು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದದಿಂದನೇ ನಾನು ಮುಂದಿನ ಹಂತಕ್ಕೆ ಹೆಜ್ಜೆ ಇಡೋಕ್ಕೆ ಸಾಧ್ಯ ಆಗೋದು. ಧನ್ಯವಾದಗಳು ಎಲ್ಲರಿಗೂ.